ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಮನಸೋಲದವರಿಲ್ಲ. ಪ್ರತಿ ವರ್ಷ ದೇಶ ವಿದೇಶದಿಂದ ಲಕ್ಷಾಂತರ ಪ್ರವಾಸಿಗರನ್ನ ಆಕರ್ಷಿಸುವ ದಸರಾ ಮಹೋತ್ಸವದಲ್ಲಿ ಜಂಬೂ ಸವಾರಿಯಷ್ಟೇ ವಿದ್ಯುತ್ ದೀಪಾಲಂಕಾರವು ಆಕರ್ಷಣೆಯ ಕೇಂದ್ರಬಿಂದು. ದಸರಾ ಮಹೋತ್ಸವ ಆರಂಭಕ್ಕೂ ಮೊದಲೇ ಮೈಸೂರಿನ ಬೀದಿಗಳು ತರಹೇವಾರಿ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತವೆ. ಇದನ್ನ ಕಣ್ತುಂಬಿಕೊಳ್ಳಲೆಂದೇ ವಿದೇಶಗಳಿಂದಲೂ ಪ್ರವಾಸಿಗರು ಸಾಂಸ್ಕೃತಿಕ ನಗರಿಗೆ ಬಂದಿಳಿಯುತ್ತಾರೆ. ಈ ಬಾರಿಯೂ ಅತ್ಯಂತ ವಿಶೇಷವಾಗಿ ಮೈಸೂರನ್ನ ಸಿಂಗರಿಸಲಾಗಿದ್ದು ಪ್ರವಾಸಿಗರು ಪ್ರಶಂಸೆಗೆ ಪಾತ್ರವಾಗಿದೆ. ದೇವರಾಜ ಅರಸು ರಸ್ತೆ, ಕಾಳಿದಾಸ ರಸ್ತೆ, ಹುಣಸೂರು ರಸ್ತೆ ಒಳಗೊಂಡಂತೆ ಪ್ರಮುಖ ರಸ್ತೆಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್ ಪ್ರತಿಮೆಗಳು ವಿದ್ಯುತ್ ದೀಪಾಲಂಕಾರದಲ್ಲಿ ಕಣ್ಣಿಗೆ ಹಬ್ಬ ನೀಡುತ್ತಿವೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರವಾಸಿಗ ವೆಂಕಟ್, ದೀಪಾಲಂಕಾರ ನೋಡಲೆಂದೇ ಹೈದರಾಬಾದ್ನಿಂದ ಬಂದಿದ್ದೇನೆ. ದೀಪಗಳ ನಗರವೇ ಸೃಷ್ಟಿಯಾಗಿದೆ ಎಂದರು. ಮತ್ತೋರ್ವ ಪ್ರವಾಸಿಗ ಕವನ ಮಾತನಾಡುತ್ತಾ, ವಿದ್ಯುತ್ ದೀಪಾಲಂಕಾರಗೊಂಡ ಮೈಸೂರನ್ನ ಮುಸ್ಸಂಜೆ ಹೊತ್ತಲ್ಲಿ ಕಣ್ತುಂಬಿಕೊಳ್ಳುವುದೇ ಒಂದು ವಿಶೇಷ ಅನುಭವ ನೀಡಲಿದೆ ಎಂದರು. ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ವ್ಯವಸ್ಥಾಪಕ ಕೆಎಂ ಮುನಿಗೋಪಾಲ್ ರಾಜುರವರು ಮಾತನಾಡುತ್ತಾ, ಈ ಬಾರಿ 138 ಕಿಲೋಮೀಟರ್ ರಸ್ತೆ ಹಾಗೂ 118 ವೃತ್ತ, 80 ಪ್ರತಿಮೆ, 51 ಕಮಾನುಗಳನ್ನು ವಿದ್ಯುತ್ ಬೆಳಕಿನಿಂದ ಅಲಂಕಾರಗೊಳಿಸಲಾಗಿದೆ. ಇದಕ್ಕಾಗಿ ಕಳೆದ 2 ತಿಂಗಳಿನಿಂದ ಅಧಿಕಾರಿಗಳು ಸತತವಾಗಿ ಪರಿಶ್ರಮ ವಹಿಸಿದ್ದಾರೆ ಎಂದು ತಿಳಿಸಿದರು. Fun and a lot of festival mode. We are coming from Hyderabad. Actually, we are enjoying the lot of enjoyment here. Everybody come and watch this Dasara festival at Mysore. This is a very special. ಲೈಟಿಂಗ್ಸ್ ನೋಡಬೇಕು ಅನ್ನೋದು ತುಂಬ ದಿನದ ಆಸೆ ಆಗಿತ್ತು. ಈ ವರ್ಷ ಬಂದಿದ್ದೀವಿ, ಎಲ್ಲ ಸರ್ಕಲ್ಲು ಕವರ್ ಆಯಿತು, ಎಲ್ಲ ಸರ್ಕಲ್ಲು ತುಂಬ ಚೆನ್ನಾಗಿದೆ, ನೋಡ್ಕೊಂಬಂದಿದ್ದೀವಿ. ನಾವಿನ್ನ ಪ್ಯಾಲೇಸ್ಗೆ ಹೋಗಬೇಕು, ಪ್ಯಾಲೇಸ್ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ಮನೆಗೆ ಲೇಟಾಗಿ ಹೋಗ್ತೀವಿ. ಲೈಟ್ ಅದು ದೀಪಾಲಂಕಾರವನ್ನು ಪ್ರತಿಯೊಂದು ರಸ್ತೆಗಳು ಮತ್ತು ಸರ್ಕಲ್ಗಳನ್ನು ಅದು ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೊಂದು ಫೋಟೋಶಾಪ್ ಎಲ್ಲ ಮಾಡಿಕೊಂಡು ಆ ರೀತಿ ಒಂದು ಕ್ರಿಯೇಟ್ ಮಾಡಿ ಸುಮಾರು ಕಲ್ಕಟ್ಟಾಯಿಂದ ಕೂಡ ನಾವು ಸುಮಾರು ದೀಪಗಳನ್ನು ತರಿಸಿ ಆ ಮೂವಿಂಗ್ ಲೈಟ್ಸ್ ಕಾನ್ಸೆಪ್ಟಲ್ಲಿ ಎಕ್ಸಿಬಿಷನಲ್ಲಿ ಅದನ್ನು ಕೂಡ ಮಾಡಿದ್ದೀವಿ. ಮತ್ತು ಸುಮಾರಷ್ಟು ನಾವು ಇನ್ನೋವೇಟಿವ್ ಆಗಿ ಕ್ರಿಯೇಟ್ ಮಾಡಿ ಲೈಟಿಂಗಲ್ಲಿ ಎಲ್ಲ ಹಾಕಿದ್ದೀವಿ. ಇದೆಲ್ಲ ಈ ರೀತಿ ಮಾಡಿರೋದ್ರಿಂದ ದೀಪಾಲಂಕಾರ ಹೆಚ್ಚು ಆಕರ್ಷಣೀಯವಾಗಿ ಬಂದಿದೆ, ಹೆಚ್ಚು ಜನಗಳನ್ನ ಸೆಳೀತಾ ಇದೆ, ಎಲ್ಲರೂ ಆನಂದ ಪಡ್ತಾ ಇದ್ದಾರೆ.